ಪ್ರಾರ್ಥನೆ ಮಾಡುವಂತವರು ಯಾವತ್ತೂ ಕೂಡ ಒಂದು ಜ್ಞಾಪಕ ಇಟ್ಕೊಳ್ಳೋಣ, ನಾವು ಇವತ್ತು ಗೆಲ್ಲದೇ ಇರಬಹುದು, ಆದ್ರೆ ನಾವು ಮಾಡುವಂತ ಪ್ರಾರ್ಥನೆ ಜೀವ ಇರುವಂತ ಪ್ರಾರ್ಥನೆ. ಆ ಪ್ರಾರ್ಥನೆ ನಮ್ಮನ್ನ ಗೆಲ್ಲಿಸ್ತದೆ. ಅದು ಇವತ್ತು ನಾಳೆ ಅನ್ನುವಂಥದ್ದು ದೇವರ ಲೆಕ್ಕ. ನಾವು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರ್ದು. ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲರು 430 ವರ್ಷ ದಾಸತ್ವದಲ್ಲಿದ್ದು ಮೊರೆ ಇಟ್ರಂತೆ. ಆ ಒಂದು ಪ್ರಾರ್ಥನೆ ಮೊರೆಯ ದೇವರು ಕೇಳಿದ್ರು. 430 ವರ್ಷ, ಇಟ್ ಇಸ್ ನಾಟ್ ಎ ಸ್ಮಾಲ್ ಡ್ಯೂರೇಷನ್ ಆಫ್ ಟೈಮ್. ಇದು ಬಹಳ ಅಲ್ಪವ ಕಾಲವಲ್ಲ. ಆ ಒಂದು ಕಷ್ಟದಲ್ಲೇ ಅವರು ಬಿದ್ದು ದೇವ್ರನ್ನ ಮೊರೆ ಇಟ್ಟಾಗ ದೇವ್ರು ಕೇಳಿದ್ರು. ಇವತ್ತು ನಮ್ಮ ಪ್ರಾಬ್ಲಮ್ಸ್ ದೊಡ್ಡದು ಅಂತ ಯಾವತ್ತೂ ಫೀಲ್ ಆಗ್ಬೇಕು. ಪ್ರಾಬ್ಲಮ್ಸ್ ಯಾವ್ದ್ರಲ್ಲಿ ಹೇಳ್ಕೊಳ್ತೀವಿ ನಾವು? ಹಣದ ಪ್ರಾಬ್ಲಮ್, ಆರೋಗ್ಯದ ಪ್ರಾಬ್ಲಮ್, ಏನ್ರಿ ಕೆಲಸದ ಪ್ರಾಬ್ಲಮ್, ಮಕ್ಕಳ ಭವಿಷ್ಯತ್ತು ಪ್ರಾಬ್ಲಮ್, ಗಂಡನ ಕೆಲಸ ಪ್ರಾಬ್ಲಮ್, ಹೆಂಡತಿ ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ಸ್ ದೊಡ್ಡದು ಹೇಳ್ಕೊಂಡು ಹೋದಾಗ ನಾವ್ ಇನ್ನು ಕುಗ್ಗಿ ಹೋಗ್ತೀವಿ. ಸೊ ನಮ್ ದೇವರು ನಮ್ ಜೊತೆ ಇದ್ದಾನೆ. ಹಿ ಈಸ್ ಬಿಗರ್ ದನ್ ಎನಿಥಿಂಗ್ ಎಲ್ಸ್. ಆತನ ಎಲ್ಲದಕ್ಕಿಂತ ದೊಡ್ಡ ದೇವರು ನಮ್ಮ ಜೊತೆ ಇದ್ದಾನೆ.